ಇಂದು ತುಮಕೂರು ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ವತಿಯಿಂದ ಪ್ರಣಾಳಿಕೆ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣನ ಪ್ರಚಾರದ ಪ್ರಣಾಳಿಕೆ ಪತ್ರಗಳನ್ನು ಇಂದು ಬಿಜೆಪಿ ಕಚೇರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಪ್ರಣಾಳಿಕೆ ಪತ್ರದಲ್ಲಿ ತುಮಕೂರು ಜಿಲ್ಲೆಗೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಾಗಿ ಸಂಕಲ್ಪ ಮಾಡಿದ್ದರು ಹಾಗೂ ನೇಹಾ ಕೊಲೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರಿಯಾದ ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲವೆಂದು ನಾಳೆ ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಾಥಾ ನಡೆಸಿ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ರೈತ ಯುವ ಮೋರ್ಚಾ ಅಧ್ಯಕ್ಷರಾದ ಶಿವಪ್ರಸಾದ್ ಹೇಳಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಹೆಬ್ಬಾಳ್ಕರ್, ತುಮಕೂರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ರವಿಶಂಕರ್, ಜಿಲ್ಲಾ ರೈತ ಯುವ ಮೋರ್ಚಾ ಅಧ್ಯಕ್ಷರಾದ ಶಿವಪ್ರಸಾದ್, ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸೂಪರ್ ಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜು ಕೂಡ ತುಮಕೂರು ಅಪೂರ್ವ ಆದ್ಮೇಲೆ ಕಾರ್ಯಗತ ಆಗೋದಕ್ಕೆ ಸಾಕಷ್ಟು ಇರ್ತದೆ. ಅದನ್ನ ಸ್ಪೀಡ್ ಆಗಿ ಇವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಇವೆಲ್ಲ ಕೇವಲ ಭರವಸೆ ಆಗ್ತಾವ ಅಂತ ಕೇವಲ ಭರವಸೆ ಈಡೇರಲ್ಲ. ಮಿಷನ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಆಗಿನ ಏರ್ಸ್ ಹಾಸ್ಪಿಟಲ್ ಕಾರ್ಯಗತ ಆಗಿಲ್ಲ ಸರ್. ಕೇಂದ್ರ ಸರ್ಕಾರದಿಂದ ಆಗಿರೋ ಏರ್ಸ್ ಹಾಸ್ಪಿಟಲ್ ಕಾರ್ಯಗತ ಆಗಿಲ್ಲ. ಅದಕ್ಕೆ ಈಗ 4, 5, 6ನೇ ಹಂತದಲ್ಲಿ ಏನಿವತ್ತು ಆ 3 ಹಂತಗಳನ್ನ ಮತ್ತಷ್ಟು ಅದಕ್ಕೆ ಚುರುಕು ಮುಟ್ಟಿಸಿ ಅದಕ್ಕೆಲ್ಲ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯನ್ನು ತರ್ತಕ್ಕಂಥದಕ್ಕೂ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇನ್ನೊಂದು ಹೇಳಿದೆ, FPOಗಳ ಮುಖಾಂತರ ಈಗ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಮೃತ ಯೋಜನೆಯಲ್ಲಿ ಕೂಡ ಕೆಲವು FPOಗಳ ರಚನೆ ಆಗಿದೆ. ಆ FPOಗಳನ್ನ ಮಾಡ್ತಕ್ಕಂಥದ್ದು ಕೂಡ ಅನೇಕ FPOಗಳ ಮುಖಾಂತರ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಒಂದು ಮಹತ್ತರ ಯೋಜನೆ ಅದು. ಈಗಾಗಲೇ ಒಂದೊಂದು FPOನಲ್ಲಿ 20 ಜನ, 50 ಜನ, 100 ಜನ ಅವರೇ ಸ್ವಯಂ ಒಂದು ಮಾಡ್ಕೊಳ್ತಕ್ಕಂಥದ್ದು. 1,000 ಜನ ಸದಸ್ಯರು ಇರ್ತಾರೆ. ಒಟ್ಟಾರೆ ಬರ್ತಕ್ಕಂಥ ಕೃಷಿಗೆ ಸಂಬಂಧಪಟ್ಟಂಗೆ ಕೃಷಿ ಉತ್ಪನ್ನಗಳನ್ನು ಮಾಡ್ತಕ್ಕಂಥದ್ದು, ಕೃಷಿಗೆ ಬೇಕಾಗಿದ್ದ ಸಲಕರಣೆಗಳು ಮಾಡ್ತಕ್ಕಂಥದ್ದು, ರಸಗೊಬ್ಬರ ಮಾರಾಟ ಮಾಡ್ತಕ್ಕಂಥದ್ದು, ಒಟ್ಟಾರೆ ರೈತರ ಸ್ವಯಂ ಅವರೇ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅವರೇ ಮಾರುಕಟ್ಟೆ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು, ನೇರವಾಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ FPOಗಳ ಮುಖಾಂತರ ಮಾರಾಟ ಮಾಡ್ತಕ್ಕಂಥದ್ದು. ಇದು ದೊಡ್ಡ ರೈತರಿಗೆ ಮತ್ತು ಇದರಲ್ಲಿ ಅಲ್ಲಿರ್ತಕ್ಕಂಥ ಈಗ ಉದಾಹರಣೆಗೆ BSc ಬೇರೆ ಆತರ ಅಗ್ರಿಕಲ್ಚರ್ ಸೆಕ್ಟರ್ ಯಾರು ಅಂದ್ರೆ ಅವರಿಗೆ ಈಗ ನಮ್ಗೆ ಒಂದೊಂದು FPO ಮಾಡಿದ್ರೆ CO ಆಗಿ ಅವ್ರಿಗೆ ಗ್ರಾಜುಯೇಟ್ ಇರಬೇಕು. ಅವರಿಗೆ ನಾವು 50,000 ರೂಪಾಯಿ ನೇರವಾಗಿ ಸರ್ಕಾರನೇ ಕೊಡುತ್ತೆ 3 ವರ್ಷ. ಆ ಕಚೇರಿ ಮೇಂಟೈನ್ ಮಾಡ್ಲಿಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ, ಅನುದಾನ ಕೊಡುತ್ತೆ. ಈ ರೀತಿಯ ವ್ಯವಸ್ಥೆಗಳನ್ನ ಹಂತ ಹಂತವಾಗಿ ಮಾಡ್ಬೇಕಂತಾನೆ ಈಗ ಹೋಗ್ತಾ ಇರೋದು.